ಸೊ ಫೈನಲಿ ಕಾರ್ ಪಾರ್ಕ್ ಮಾಡಿ ಇಲ್ಲಿ ಬಂದ್ವಿ ದೇವಸ್ಥಾನ ಹತ್ರ. ಇವಾಗ ಈ ಕಡೆ ವೇ ಫಾರ್ ಸೊ ಎಂಟ್ರಿ ಗೇಟಲ್ಲಿ ಒಂದು ವಿಡಿಯೋ ಬೇಕಿತ್ತು, ಆದರೆ ಅದೇನಾಯಿತು ಕ್ಲಿಕ್ ಮಾಡೋದೇ ಮಾಡ್ತದೆ. ಸೊ ಟೈಮ್ ಬಂದು ಇವಾಗ 2:10, ನಾವು ಹೋಗಿದ್ದು 10 ಹಂಗೆ ಹೋಗ್ದೆ. ಸೊ ಈಗ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಇವಾಗ ಟೈಮು 9:20. ಇವಾಗ ಹೋಗ್ತಿದ್ದೀವಿ ಟೆಂಪಲ್ಗೆ. ನೆನ್ನೆ ಧರ್ಮಸ್ಥಳಕ್ಕೆ ಬಂದಿದ್ವಿ, ನೋಡಿರ್ತೀರ. ಇವಾಗ ದೇವಸ್ಥಾನ ಹತ್ರನೇ ಹೋಗಿ ಸಿಗೋಣ. ಇವಾಗ ಇಲ್ಲೇ ದೇವಸ್ಥಾನ ಇದರಲ್ಲೇ ಇರೋದು, ಗೆಸ್ಟ್ ಹೌಸಲ್ಲೇ ಇವಾಗ ಹೋಗೋದು. ಸೊ ಫೈನಲಿ ಕಾರಲ್ಲಿ ಬಂದ್ವಿ. ಇದು ಕೋಲ್ಡ್ ಸ್ಟಾರ್ಟ್ ಆಗೋ ತನಕ ಕಾಯ್ತಿದ್ದೀನಿ. ಅಲ್ಲಿ ಮೀಟರ್ ಮೆಲ್ಲಕ್ಕೆ 9000 RPM ಹತ್ರ ಬರಬೇಕು. ಬರಲಿ ಅದು. ಇವಾಗ ಇದು ನಮ್ಮದಲ್ಲ, ಇದು ಯಾವುದೋ ಬೇರೆಯವ್ರದ್ದು. ನಮ್ಮ ಬ್ರೆಝೇನೋ ಸರ್ವಿಸಿಗೆ ಹೋಗಿದೆ ಅಂತೆ. ಸೊ ಇವಾಗ ಹೋಗೋದು, ಲೈಟಾಗಿ ಏನಾದರೂ ತಿಂಡಿ ತಿನ್ಕೊಂಡು ಆಮೇಲೆ ಸೀದಾ ದೇವಸ್ಥಾನಕ್ಕೆ ಹೋಗೋದು. ಸೊ ಬಂದು ಇಲ್ಲಿ ಎಂಟ್ರಿ ಗೇಟಲ್ಲೇ ಕಾರ್ ಪಾರ್ಕ್ ಮಾಡಿದ್ವಿ, ಅಲ್ಲಿದೆ. ಇವಾಗಿಲ್ಲ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಮೇಲ್ಗಡೆ. ಸೊ ಎಂಟ್ರಿ ಗೇಟಲ್ಲಿ ಒಂದು ವಿಡಿಯೋ ಬೇಕಿತ್ತು, ಆದರೆ ಅದೇನಾಯಿತು ಕ್ಲಿಕ್ ಮಾಡೋದೇ ಮಾಡ್ತದೆ. ಸೊ ಹೋಗೋಣ ಈ ಕಡೆ ದೇವಸ್ಥಾನಕ್ಕೆ. ಸೊ ಇವಾಗ ಇಲ್ಲಿ ಮೇಲ್ಗಡೆ ಬೆಟ್ಟ ಒಂಚೂರು ಮೆಟ್ಲೆತ್ತಬೇಕು, ಅದನ್ನು ಹತ್ತಿದ್ರೆ ಆಯಿತು, ಸಣ್ಣದಲ್ಲ ಆರಾಮಾಗಿ. ಸೊ ದೇವಸ್ಥಾನ ಕ್ಲೋಸ್ ಅಂತ ಈ ಅಣ್ಣವ್ರು ಹೇಳಿದರು. ಸೊ ವಾಪಸ್ ಹೋಗ್ತಿದ್ದೀವಿ. ಇವಾಗಿಲ್ಲೇ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿ ಮಂಜುನಾಥೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಜಲ್ದಿ. ಸೊ ಫೈನಲಿ ಕಾರ್ ಪಾರ್ಕ್ ಮಾಡಿ ಇಲ್ಲಿ ಬಂದ್ವಿ ದೇವಸ್ಥಾನ ಹತ್ರ. ಇವಾಗ ಈ ಕಡೆ ವೇ ಫಾರ್ ದರ್ಶನ ರೈಟ್ ಸೈಡು ಹೋಗ್ಬೇಕು ದರ್ಶನಕ್ಕೆ. ಇವಾಗ ಆಮೇಲೆ ಬಂದು ಫೋಟೋ ಎಲ್ಲ ತೆಗೆಸ್ಕೊಳೋಣ. ಇವಾಗ ಹೋಗಿ ದರ್ಶನ ಮಾಡ್ಕೊಂಬರೋಣ ಜಲ್ದಿ. ಸೊ ಒಳಗಡೆ ಅಂತೂ ಬಂದ್ವಿ, ರಶ್ ಎಷ್ಟಿದೆ ನೋಡಿ. ಇವಾಗ ಹಿಂಗೋಗಿ ಅಲ್ಲಿ ಹೋಗ್ಬೇಕು ದರ್ಶನಕ್ಕೆ. ಸೊ ಟೈಮ್ ಬಂದು ಇವಾಗ 2:10, ನಾವು ಹೋಗಿದ್ದು 10 ಹಂಗೆ. ಹೋಗಿ ದರ್ಶನ ಅಂತ ಮಾಡ್ಕೊಂಡು ಬಂದ್ವಿ. ಸೊ ಇವಾಗ ಇಲ್ಲಿಂದ ಹೋಗ್ತಿರೋದು ಸೌತಡ್ಕ ದೇವಸ್ಥಾನ, ಗಣೇಶ ದೇವಸ್ಥಾನ. ಇಲ್ಲಿಂದ ಅರ್ಧ ಗಂಟೆ ದಾರಿ. ಸೊ ಅಲ್ಲಿ ಹೋಗಿ ಆಮೇಲೆ ಅಲ್ಲಿ ಹೋಗೋಣ.